ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ bSmart ಗೃಹಿಣಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ರಾತ್ರಿ ಉಳಿದಿರೋ ಅನ್ನದಿಂದ ಹೇಗೆ ಒಂದು ಅಕ್ಕಿ ರೊಟ್ಟಿ ಮಾಡ್ಬೋದು, ಅದರಲ್ಲೂ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ಅಷ್ಟೇ ಅಲ್ಲದೆ ಮಧ್ಯಾಹ್ನ ಊಟಕ್ಕೆ ಹಾಗೆ ರಾತ್ರಿ ಡಿನ್ನರ್ಗೆ ಕೂಡ ಮಾಡ್ಕೊಬೋದು. ತುಂಬಾ ರುಚಿಯಾಗಿರುವಂತಹ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ರಾತ್ರಿ ಉಳಿದಿರೋ ಅನ್ನದಿಂದ ನೋಡೋಣ ಬನ್ನಿ. ಹೀಗೆ 1 ಬೌಲ್ ಆಗುವಷ್ಟು ಅನ್ನ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ರಾತ್ರಿ ಉಳಿದಿರುವಂಥದ್ದಾಗಿರ್ಬೋದು ಅಥವಾ ಮಾರ್ನಿಂಗಿಂದ ಉಳಿದಿರುವಂಥದ್ದು ಯಾವುದಾದ್ರೂ ಅನ್ನ ಆಗಿರಬಹುದು. ಅದನ್ನು ನುಣ್ಣಗೆ ನಾವು ರುಬ್ಕೊಬೇಕಾಗುತ್ತೆ. ರುಬ್ಕೊಂಡಿದ್ದಾದಮೇಲೆ ಸಣ್ಣ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಆಗುವಷ್ಟು ಎಣ್ಣೆ, ಇದಕ್ಕೆ ಬೇಕಿದ್ರೆ ನೀವು ಸಾಸಿವೆ ಹಾಕ್ಕೊಬೋದು. ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಕಡಲೆಬೇಳೆ 1 ಸ್ಪೂನ್ ಆಗುವಷ್ಟು, ಉದ್ದಿನಬೇಳೆ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಎರಡನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಕೆಂಪಗಾಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಕ್ಯಾಪ್ಸಿಕಮ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ತರಕಾರಿಗಳು, ಬೀನ್ಸ್ ಆ ಥರದ್ದು ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಅದು ಕೂಡ ಚೆನ್ನಾಗೇ ಇರುತ್ತೆ. ಇದು ತುಂಬಾ ಏನು ಫ್ರೈ ಆಗೋದು ಬೇಡ. ಈರುಳ್ಳಿ ಸ್ವಲ್ಪ ಒಂದಕ್ಕೊಂದು ಬಿಡಿ ಬಿಡಿಯಾಗಿ ಆದರೆ ಸಾಕಾಗುತ್ತೆ. ನೋಡಿ, ಈ ರೀತಿ 1 ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಪಕ್ಕಕ್ಕಿಟ್ಟು ಈಗ ನಾವು ರೊಟ್ಟಿ ಹಿಟ್ಟು ಕಲಿಸ್ಕೊಳ್ಳೋಣ. ನಾವು ರುಬ್ಕೊಂಡಿರುವಂತಹ ಒಂದು ಅನ್ನ ಏನಿದೆ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಣ್ಣಕ್ಕೆ ಹಚ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು, ಹಾಗೆ ತುರ್ಕೊಂಡಿರುವಂತಹ ಕ್ಯಾರೆಟ್ 1 ಬೌಲ್, ಸೊಪ್ಪು 1 ಬೌಲ್ ಆಗುವಷ್ಟು, ಮತ್ತು ನಾವು ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ಏನಿದೆ ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇರುವಂಥದ್ದು. ಮತ್ತು ನಮಗೆ ಬೇಕಾಗಿರುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ನಾವು ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಅನ್ನ ತೊಗೊಂಡಿದ್ದೀನಿ, ಹಾಗಾಗಿ 1 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಒಂದು ಪೇಪರ್ ಮೇಲೆ ಇದನ್ನು ತಟ್ಕೊಳ್ಳಿಕ್ಕೆ ಅಥವಾ ಪ್ರೆಸ್ಸಿಂಗ್ ಮಣೆಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಹಾಗಾಗಿ ನೋಡಿ, ಈ ರೀತಿ ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಬಟರ್ ಪೇಪರ್, ಬಾಳೆ ಎಲೆ ಯಾವುದಾದ್ರ ಮೇಲಾದರೂ ನೀವು ಇದನ್ನು ತಟ್ಕೊಬೋದು. ಗಟ್ಟಿಯಾಗಿ ನಾವು ಕಲಿಸ್ಕೊಂಡಿರೋದ್ರಿಂದ ನೀವು ತಟ್ಕೊಂಡು ಮಾಡ್ಕೊಬೋದು. ಸ್ವಲ್ಪ ನೀರಾಗಿ ಕಲಿಸಿದ್ರೆ ನೀವು ಡೈರೆಕ್ಟಾಗಿ ತವಾ ಮೇಲೇ ತಟ್ಕೊಬೋದು. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಕ್ಕೆ ಇದನ್ನು ತಟ್ಕೊಬೋದು. ಇದನ್ನು ಆದಷ್ಟು ತೆಳ್ಳಕ್ಕೆ ತಟ್ಕೊಳ್ತಾ ಇದ್ದೀನಿ. ಮತ್ತು ತವ ಕೂಡ ಆಲ್ರೆಡಿ ಕಾದಿದೆ. ಈಗ ನಾವು ಮಾಡ್ಕೊಂಡಿರುವಂಥ ಅಕ್ಕಿ ರೊಟ್ಟಿ ಏನಿದೆ ಅದನ್ನು ತವ ಮೇಲೆ 2 ಬದಿನೂ ಕೂಡ ಕೆಂಪಕ್ಕೆ ಬೇಯಿಸ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಎಣ್ಣೆ ಹಾಕ್ಕೊಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಬೋದು ಎಣ್ಣೆನ. ಯಾಕೆಂದರೆ ಆಲ್ರೆಡಿ ನಾವು ಇದನ್ನು ಪ್ರೆಸ್ ಮಾಡಬೇಕಾದ್ರೆ, ಅಂದರೆ ರೊಟ್ಟಿ ತಟ್ಟಬೇಕಾದ್ರೆ ಇದನ್ನು ಆಲ್ರೆಡಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಹಾಗಾಗಿ ನಿಮಗೆ ಬೇಕಿದ್ರೆ ಎಣ್ಣೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಫ್ರೆಂಡ್ಸ್, ನಾನು ಮಾಡಿರೋ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲಲ್ಲಿ ವೀಡಿಯೋಸ್ನ ನೋಡ್ತಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ನಾನು ಮಾಡಿರುವಂಥ ರೊಟ್ಟಿ 2 ಬದಿನೂ ಕೆಂಪಕ್ಕೆ ಬೆಂದಿರೋದಾಗಿದೆ. ಇದೇ ರೀತಿಯಾಗಿ ಉಳಿದಿರೋ ಹಿಟ್ಟನ್ನು ಕೂಡ ನಾನು ರೊಟ್ಟಿ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬಾ ರುಚಿಯಾಗಿರುವಂಥದ್ದು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುವಂತಹ ಒಂದು ಅಕ್ಕಿ ರೊಟ್ಟಿ ಈಗ ರೆಡಿಯಾಗಿದೆ. ಯಾವುದಾದ್ರೂ ಒಂದು ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.